हरिः ओम्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम्। विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् एलमिलार्यान् गुरून् भजे। पृथ्वीमण्डलमध्यस्याः पूर्णबोधमतानगाः वैष्णवाः विष्णुहृदयाः तान् नमस्ये गुरुर्मम। हरिः ओम्। ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ ರೂಪಕ. 180 ಗಜ್ಜೆಗಳು. 82 ಗಜ್ಜದಿಂದ 92 ಗಜ್ಜದವರೆಗಿನ 10 ಜನ ವರದರನ್ನು ನಾವು ಚಿಂತಿಸುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ, ಪರಾಶರ ವರದ. ಈ 10 ಜನ ವರದರನ್ನು ಶ್ರೀ ಪುರಂದರದಾಸರು ಒತ್ತಟ್ಟಿಗೆ ಸೇರಿಸಿ ಹೇಳುವ ಪ್ರಮೇಯವೇನಿತ್ತು? ಎಲ್ಲರನ್ನೂ ಸೇರಿಸಿ ಅಕ್ರೂರಾದಿ ಅಂಬರೀಷ ಅಂತೇಳಿ ಎಲ್ಲರನ್ನೂ ಸೇರಿಸಿ ವರದ ಅಂತ ಹೇಳ್ಬೋದಾಗಿತ್ತಲ್ಲ. ಒಂದೇ ಗಜ್ಜದಲ್ಲಿ ಎಲ್ಲರನ್ನೂ ಸೇರಿಸಬಹುದಾಗಿತ್ತು. ಆಗ ಜೀವರು ಅಲ್ಪರು ಎಂಬುದಕ್ಕೋಸ್ಕರವಾಗಿ 180 ಭಗವಂತನ ಹೇಳಿದರೆ, ಭಗವಂತನ ಅಧೀನದಲ್ಲಿರ್ತಕ್ಕಂಥವರ ನಾಮಧೇಯ ಸೂಚಿಸೋಕ್ಕೋಸ್ಕರ ಒಂದು ಗಜ್ಜವನ್ನು ಮಾತ್ರ ಹೇಳಿದ್ದೇವೆ ಅಂತ ಅನ್ನಬಹುದಾಗಿತ್ತು. ಆದರೆ ಶ್ರೀ ಪುರಂದರದಾಸರು 10 ಗಜ್ಜೆಗಳಿಂದ ಈ ವರದರನ್ನು ಪ್ರಶಂಸಿಸಿದ್ದಾರೆ. ಇದರ ಮೂಲ ಉದ್ದೇಶ ಏನೆಂದರೆ, ಇವರೆಲ್ಲರೂ ಜೀವರು, ಭಗವಂತನಲ್ಲ. ಇವರ ಗುಣಗಳು ಭಗವಂತನಿಂದ ಭಿನ್ನವಾಗಿದೆ ಅಂತ ತೋರಿಸಲುಗೋಸ್ಕರವಾಗಿ 10 ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಈಗ ಭಿನ್ನತೆಯನ್ನು ನಾವು ತಿಳಿದುಕೊಳ್ಳಬೇಕು. ಇಡೀ ವಿಶ್ವವೇ ನಿಂತಿರುವುದು ಭಗವಂತ ಮತ್ತು ಜೀವರು ಭಿನ್ನರೋ ಮತ್ತು ಅಭಿನ್ನರೋ ಎಂಬ ಮುಖ್ಯವಾದ ಪ್ರಶ್ನೆ ಎಲ್ಲರಲ್ಲೂ ಕಾಡುತ್ತಿರುತ್ತದೆ. ಇದನ್ನು ಪರಿಹಾರ ಮಾಡಿಕೊಂಡರೆ ಮಾತ್ರ ಭಗವಂತನಲ್ಲಿ ಭಕ್ತಿಯನ್ನು ಮಾಡಲಿಕ್ಕೆ ಬರುತ್ತದೆ. ಇಲ್ಲದರೆ ಭಕ್ತಿಯೇ ಕೂಡುವುದಿಲ್ಲ. ಆದ್ದರಿಂದ ಇದು ಅತಿ ಮುಖ್ಯವಾಗಿರುವುದರಿಂದ ಇದನ್ನು ನಾವು ಚಿಂತಿಸಲೇಬೇಕು. ಆದ್ದರಿಂದ 10 ಜನ ವರದರನ್ನು ಶ್ರೀ ಪುರಂದರದಾಸರು ಇಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದನ್ನು ವೇದವ್ಯಾಸ ದೇವರು ಓಂ ಅತಯೇವ ಉಪಮಾ ಸೂರ್ಯಕಾದಿವತು ಎಂಬ ಸೂತ್ರದಿಂದ ಅನುಗ್ರಹಿಸಿದ್ದಾರೆ. ಈ ಸೂತ್ರವನ್ನು ಕೇಳಿದರೆ ನಮಗೇನು ಅರ್ಥವಾಗುವುದೇ ಇಲ್ಲ. ಆದರೆ ಶ್ರೀಮದಾನಂದ ತೀರ್ಥರು ಅದಕ್ಕೆ ವಿಶೇಷವಾದ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅನೇಕ ಮಹನೀಯರು ಟಿಪ್ಪಣಿಯನ್ನು ಬರೆದು ಎಳೆಯಾಗಿ ತೋರಿಸಿದ್ದಾರೆ. ನಾವು ಎಲ್ಲ ಟೀಕಾಕಾರರ ಟಿಪ್ಪಣಿಕಾರರ ಮಾರ್ಗದಲ್ಲಿ ನಾವು ಸಾಗಿದಾಗ ಈ ವೇದವ್ಯಾಸರ ನಿಜ ಅಭಿಪ್ರಾಯ ತಿಳಿಯುತ್ತದೆ. ಪ್ರಸ್ತುತ ನ್ಯಾಯಮುಕ್ತಾವಳಿ ಶ್ರೀಮದ್ ರಾಘವೇಂದ್ರ ತೀರ್ಥರು ಈ ಸೂತ್ರವನ್ನು ವಿವರಿಸುವ ರೀತಿಯನ್ನು ತಿಳಿದುಕೊಂಡಾಗ ನಮಗೆ ಮುಖ್ಯವಾಗಿ ಬೇಕಾದ್ದು ಏನು? ಭಗವಂತನಲ್ಲಿ ಭಕ್ತಿ ಮಾಡಬೇಕು. ನಾವು ಕೇವಲ ವಾದವನ್ನು ಮಾಡಿಕೊಂಡು ನಾವು ಭಗವಂತನ ಭಿನ್ನರಾಗಿದ್ದೇವೆಯೋ ಐಕ್ಯವಾಗಿದ್ದೇವೆಯೋ ಅಂತ ನಾವು ವಾದ ಮಾಡುತ್ತಾ ಕೂತರೆ ವಸ್ತುಸ್ಥಿತಿ ಬದಲಾಗುವುದಿಲ್ಲ. ವಸ್ತುಸ್ಥಿತಿ ನಾವು ತಿಳಿದುಕೊಳ್ಳಬೇಕಾದರೆ ಶಾಸ್ತ್ರವನ್ನೇ ಹೊರಹಾಕಬೇಕು. ಅದಕ್ಕೆ ಅನುಕೂಲವಾದ ತರ್ಕವನ್ನು ನಾವು ಕಾಣಬೇಕೇ ಹೊರತು ಕೇವಲ ನಮ್ಮ ಮನಸ್ಸು ಹೇಗೆ ಹರಿದಾಡುತ್ತೋ ಆ ರೀತಿಯಲ್ಲಿ ನಮಗೆ ಬೇಕಾದ ಅನುಮಾನವನ್ನು ತೋರಿಸಿಕೊಂಡು
ಬೇಕಾದ ರೀತಿಯಲ್ಲಿ ನಾವು ಹೇಳಿದರೆ ಭಕ್ತಿ ಎಂಬತಕ್ಕಂಥದ್ದೇ ಕೊಡುವುದಿಲ್ಲ. ಆಧುನಿಕ ಪ್ರಪಂಚದಲ್ಲಿ ನಾವೆಲ್ಲರೂ ಭಕ್ತರು ಅಂತ ಹೇಳಿ ಶಬ್ದವನ್ನು ಹೇಳಿಕೊಳ್ಳುತ್ತೇವೆ. ಆದರೆ ಭಕ್ತಿ ಎಂಬತಕ್ಕಂಥದ್ದು ಯಾವುದೋ ಮಾರುಕಟ್ಟೆಯಲ್ಲಿ ಸಿಗತಕ್ಕಂಥ ಪದಾರ್ಥವಲ್ಲ, ಭಗವಂತನಿಂದ ಕೊಡತಕ್ಕಂಥ ಪದಾರ್ಥವಲ್ಲ, ವಾಯುದೇವರು ಕೊಡತಕ್ಕಂಥ ಪದಾರ್ಥವಲ್ಲ, ತತ್ವಾಭಿಮಾನಿ ದೇವತೆಗಳು ಕೊಡತಕ್ಕಂಥ ಪದಾರ್ಥವಲ್ಲ, ನಮ್ಮ ಗುರುಗಳು ಹಿರಿಯರು ಕೊಡತಕ್ಕಂಥ ಪದಾರ್ಥವಲ್ಲ, ನಮ್ಮ ತಂದೆ ತಾಯಿಗಳು ಕೊಟ್ಟಂಥ ಪದಾರ್ಥವೂ ಅಲ್ಲ. ಹಾಗಾದರೆ ಇದು ಏನು? ಆಯಾ ಜೀವರ ಸ್ವರೂಪಭೂತ ಗುಣ. ಸ್ವರೂಪದಲ್ಲಿ ಭಗವಂತನಲ್ಲಿ ವಿಶ್ವಾಸವಿದ್ದರೆ, ಸ್ನೇಹವಿದ್ದರೆ, ಮಮತೆ ಇದ್ದರೆ ಮಾತ್ರ ಅದನ್ನು ಭಕ್ತಿ ಎಂದು ನಾವು ಕರೆಯುತ್ತೇವೆ. ಮಹಾತ್ಮ ಜ್ಞಾನ ಪೂರ್ವಸ್ಸು ಸದೃಢ. ದೃಢವಾದ ಸ್ನೇಹ ಭಕ್ತಿ ಎಂಬುದೇ ವಿಶೇಷಾಕಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಈ ಭಕ್ತಿಯನ್ನು ಭಗವಂತನಲ್ಲಿ ನಾವು ಮಾಡಬೇಕಾದರೆ ಅತಿ ನಿಶ್ಚಿತವಾಗಿ ಭಗವಂತ ನಮ್ಮಿಂದ ಭಿನ್ನನಾಗಿದ್ದಾನೆಂದು ತಿಳಿಯಲೇಬೇಕು. ನಾವೇ ಭಗವಂತನಾಗಿದ್ದಾರೆ. ಕೋ ವಾಭಜಕ ಕಿಂ ವಾಭಜನಂ ಯಸ್ಮಾದ್ವೈತಂ ನಾಂಗೀಕ್ರಿಯತೆ ಎಂದು ಪೂರ್ವಕರು ಹೇಳಿದ್ದಾರೆ. ಭಗವಂತ ಮತ್ತು ನಾವು ಭಿನ್ನರಾಗಿದ್ದೇವೆ ಎಂಬ ಪಕ್ಷ ನಾವು ತಿಳಿದುಕೊಳ್ಳದೆ ಹೋದರೆ ಯಾರಲ್ಲಿ ಯಾರು ಭಕ್ತಿ ಮಾಡಬೇಕು, ಭಕ್ತಿ ಎಂಬುದಕ್ಕೆ ಅರ್ಥವೇನಿದೆ ಎಂಬುದಾಗಿ ಬರುತ್ತದೆ. ಪುರಂದರದಾಸರು ಈ ಭಕ್ತಿಯ ಮಹಿಮೆಯನ್ನು ತಿಳಿಸೋಸ್ಕರವಾಗಿ 10 ಜನ ವರದರನ್ನು ಇಲ್ಲಿ ವಿಶ್ಲೇಷಿಸಿದ್ದಾರೆ. 10 ಜನರಲ್ಲಿರತಕ್ಕಂಥ ಭಕ್ತಿ ಅವರದೇ ಸಂಪತ್ತು. ಆದ್ದರಿಂದಲೇ ಭಗವಂತ ಅವರಿಗೆ ಅನುಗ್ರಹಿಸಿದ್ದಾರೆ. ಪ್ರಸ್ತುತ ಅತೇವ ಉಪಮಾ ಸೂರ್ಯಕಾದಿವತು ಎಂಬಲ್ಲಿ ಯತ್ಪೂರ್ವನೇ ಭಗವದ್ ಅಂಶಾನಂ ಅಮಾತ್ರ ಅನಂತ ಮಾತ್ರ ಅಂತಂ ಐಕ್ಯ ಕಥನಂ ಯಥಾರೂಪಮಿತಿ ಪ್ರಾಕೃತರೂಪರ ರಾಹಿತ್ಯ ಕಥನಂ ತದು ಉಭಯಂ ಅಯುಕ್ತಂ. ನಾವು ಯಾವುದೇ ಶಂಕೆಯನ್ನು ಮನಸ್ಸಿನಲ್ಲಿ ಹಾಕಿಕೊಂಡಾಗ ಭಗವದ್ ಅಂಶರೇ ಜೀವರು, ಅಮಾತ್ರ ಮತ್ತು ಅನಂತ ಮಾತ್ರ ಅಂದರೆ ಏನು ಅರ್ಥ? ನಾವು ನೋಡತಕ್ಕಂಥ ಪ್ರಪಂಚದಲ್ಲಿ ಭಗವಂತನಂತೆ ನಾವು ಹೆಸರನ್ನು ಹೇಳ್ತಾ ಇದ್ದೇವೆ. ನಮ್ಮ ಹೆಸರು ಭಗವಂತನ ಹೆಸರೇ ಇದೆ. ನಾವು ಭಗವಂತನ ಹೆಸರು ಅಂತ ಯಾಕೆ ಹೇಳಬೇಕು? ನಮ್ಮ ಹೆಸರೇ ಭಗವಂತನಲ್ಲಿದೆ ಅಂತ ನಾವು ಹೇಳಬಹುದಲ್ಲ. ಹೀಗೆಂತ ಹೇಳಿ ಭಗವಂತನಿಗೂ ಜೀವರಿಗೂ ಕೇವಲ ಅಭೇದವೇ ಇದೆ. ಅಂದರೆ ಎಲ್ಲ ಜೀವರು ಭಗವಂತನ ಅಂಶವೇ ಎಂಬತಕ್ಕಂಥದ್ದು ಒಂದು ಮತ, ಒಂದು ನಮ್ಮ ಅನಿಸಿಕೆ. ಮತ್ತೊಂದು ಅನಿಸಿಕೆ ಏನು? ಅಭೇದವು. ಇಲ್ಲಿ ಭೇದ ಇರಬಹುದು, ಆದರೆ ಎಲ್ಲರೂ ಮುಕ್ತಿಗೊಂಡಾಗ ಪರಮಾತ್ಮರೊಬ್ಬರೇ ಆಗುವುದು. ಆದ್ದರಿಂದ ಅಭೇದ ಈಗ ಭೇದವನ್ನು ಕಂಡುಕೊಂಡು ತದನಂತರದಲ್ಲಿ ಅಭೇದವನ್ನೇ ಆಗುತ್ತದೆ ಎಂಬತಕ್ಕಂಥ ಮತ. ಇದು ನಮ್ಮ ಅನಿಸಿಕೆ. ಹೀಗೆ ನಮ್ಮ 2 ಅನಿಸಿಕೆಗಳು, 2 ನ್ಯಾಯವನ್ನು ನಾವು ಮುಂದಿಟ್ಟುಕೊಂಡು ಇದ್ದಾಗ ಯಾರಿಗೂ ಭಕ್ತಿ ಎಂಬುದು ಹುಟ್ಟುವುದೇ ಇಲ್ಲ. ಇದಕ್ಕೋಸ್ಕರವಾಗಿ ಶ್ರೀ ವೇದವ್ಯಾಸದೇವರು ಅತೇವ ಉಪಮಾ ಸೂರ್ಯಕಾದಿವತು ಓಂ ಎಂಬಲ್ಲಿ ಜೀವಸ್ಯ ಭಗವದ್ ಅಂಶಾನಂ ಭೇದಾತ್ ಪ್ರಾಕೃತ ರೂಪವತ್ವ ಇತಿ ಶಂಕಾನಾತ್ ಸಂಗತಿ. ನಾವು ಪ್ರಾಕೃತ ಸಂಬಂಧದಲ್ಲಿ ನಾವು ಏನು ಕಾಣ್ತಾ ಇದ್ದೀವಿ ಲೋಕದಲ್ಲಿ, ಅದನ್ನು ಉದಾಹರಿಸಿಕೊಂಡು ಭಗವಂತನಿಗೂ ನಮಗೂ ಅಭಿನ್ನರಾಗಿದ್ದೇವೆ, ಅಥವಾ ಭಗವಂತ ನಮಗೂ ಭೇದವಾಗಿದ್ದೇವೆ ಅಂತ ಅಂದ್ಕೊಳ್ತಾ ಇದ್ದೇವೆ. ಆದರೆ ವಸ್ತುಸ್ಥಿತಿಯಲ್ಲಿ ಏನಾಗಿದೆ? ಇದೆಲ್ಲವೂ ಪ್ರಾಕೃತ ರೂಪವಾದದ್ದು. ಆದರೆ ಭಗವಂತನೂ ಅಪ್ರಾಕೃತ ಮತ್ತು ಜೀವರು ಅಪ್ರಾಕೃತ. ಆದಂಥ ಪ್ರಾಕೃತವಾದ ವಿಧಿ
ನಿಯಮಗಳು ಆ ಪ್ರಾಕೃತದಲ್ಲಿ ಕಾಣುವುದೇ ಇಲ್ಲ. ಅತಪದೋಕ್ತ ಭಕ್ತಿ ಅಯುಕ್ತೇನ ಯುಕ್ತ ಆಯಿತು ಚಿಂತ. ಆದ್ದರಿಂದ ಏನಾಗುತ್ತದೆ, ಭಕ್ತಿ ಮಾಡಬೇಕೋ ಬಿಡಬೇಕೋ ಎಂಬ ಸಂಶಯ ಯಾರಿಗೆ ಬರುತ್ತೆ? ಭಗವಂತನೇ ಭಿನ್ನನಾಗಿದ್ದೇವೆ ಅಂತ ತಿಳ್ಕೊಂಡವರಿಗೆ ಭಕ್ತಿ ಬರುವುದಿಲ್ಲ. ಇಲ್ಲ, ಹೀಗೆ ಹೇಗಿದ್ದರೂ ಸತ್ಯ ಮೇಲೆ ಎಲ್ಲರೂ ದೇವರಾಗುತ್ತಾರೆ ಅಂತ ತಿಳಿಯುತ್ತಾರೋ, ಅಭೇದವನ್ನು ಚಿಂತಿಸುತ್ತಾರೋ ಅವರು ಸಹ ಭಕ್ತಿಯನ್ನು ಮಾಡುವುದೇ ಇಲ್ಲ. ತದರ್ಥಂ ಕಿಂ ಜೀವ ಪರಮಾತ್ಮನಃ ಭಿನ್ನ 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 ಏವ ಇತಿ. ಪರಮಾತ್ಮನಿಂದ ಭಿನ್ನನಾಗಿದ್ದಾನೋ ಅಥವಾ ಭಿನ್ನನಾಗಿದ್ದಾನೋ ಎಂಬ ಸಂಶಯ ಬರುತ್ತದೆ. ತದರ್ಥಂ ಕಿಂ ಪರಮಾತ್ಮನ ಜೀವಾನಂ ಸಮುದಾಯ ಭಾವ್ಯ ಅಥವಾ ಬಿಂಬ ಪ್ರತಿಬಿಂಬ ಭಾವ ಇತಿ. ಈ ಸಮುದಾಯ ಅಂದರೆ ಅನಂತ ಜೀವರಾಶಿಗಳಿದ್ದಾರೆ. ಎಲ್ಲರನ್ನು ಒಟ್ಟಿಗೆ ಸೇರಿಸಿದಾಗ ಒಬ್ಬ ಪರಮಾತ್ಮನಾಗಬಹುದು. ಪರಮಾತ್ಮನ ಅಂಶಗಳ ಎಲ್ಲವೂ ಇರುವುದು. ಆದ್ದರಿಂದ ಭಕ್ತಿ ಅನ್ನೋದು ಅವಶ್ಯಕತೆ ಇಲ್ಲ. ಇದು ಸ್ವಾಭಾವಿಕವಾದ ಧರ್ಮ. ಇದು ಬಿಂಬ ಪ್ರತಿಬಿಂಬದಂತೆ ನಾವು ಕಂಡುಕೊಳ್ತಾ ಇದ್ದೇವೆ. ವಸ್ತುಸ್ಥಿತಿಯಲ್ಲಿ ಎಲ್ಲವೂ ಬಿಂಬನ ಅಂಶವೇ ಆಗಿದೆ. ತದರ್ಥಂ ಪ್ರತಿಬಿಂಬತ್ವಂ ಕಿಮು ಉಪಾಧಿಕೃತತ್ವಾದ್ ಇಚ್ಛಾದಿ ರೂಪಂ ಉತ ತದಾಧೀನತ್ವಾದಿತ ರೂಪಂ ಇತಿ. ಬಿಂಬ ಪ್ರತಿಬಿಂಬ ಅಂತ ಹೇಳುವಾಗ ಎಲ್ಲವೂ ಈ ಪ್ರಾಕೃತ ಶರೀರದ ಉಪಾಧಿಯಿಂದ ನಾವು ಭೇದವಂತೆ ಕಾಣುತ್ತಿದ್ದೇವೆ ಹೊರತು ಎಲ್ಲರೂ ಅಭೇದವೇ ಆಗಿದ್ದೇವೆ, ಭಗವಂತನ ಅಂಶವೇ ಆಗಿದ್ದೇವೆ. ಅದರಿಂದ ಅವನ ಅಧೀನ ಅಂತ ನಾವು ಅಂದ್ಕೊಂಡಿದ್ದೇವೆ. ಆದರೆ ಈ ಅಧೀನ ಅನ್ನೋದು ಕಾಲ್ಪನಿಕವಾಗಿದೆ. ಆಜೇತು ಅನಾದಿನಿಚ್ಚ ಜೀವಾನಾಂ ಔಪಾಧಿಕ ಪ್ರತಿಬಿಂಬತ್ವ ಯೋಗೇನ ಸಮುದಾಯತ್ವರೂಪತೆಯ ಸಮುದಾಯ ರೂಪೇಶ್ಚ ಈಶ್ವರೇಣ ಭೇದಾಭೇದೌ ಔಪಾಧಿಕ ಭೇದೇ ಸಚ್ಚಾಪಿ ಸ್ವಾಭಾವಿಕಸ್ಯ ಸ್ವಭಾವಭೇದ ಇತಿ ಸ್ವಸ್ಮಿನ್ನೇವ ಭಕ್ತಿ ಅಯುಕ್ತ ಇಚ್ಛಾಜ್ಯೆ ಫಲಂ. ಭಗವಂತನಿಂದ ನಾವು ಅಭಿನ್ನರಾಗಿರುವುದರಿಂದ ಭಕ್ತಿ ಎಂಬತಕ್ಕಂಥದ್ದು ಕೂಡುವುದೇ ಇಲ್ಲ. ಭಕ್ತಿ ಎಂಬತಕ್ಕಂಥದ್ದು ಕೇವಲ ಕಾಲ್ಪನಿಕವಾದುದು ಎಂಬ ನಿರ್ಧಾರವನ್ನು ಹೊಂದುತ್ತೇವೆ. ಅಂತೇತು ತದ ಅಧೀನತ್ವಾದಿ ರೂಪ ಪ್ರತಿಬಿಂಬತ್ವಸ್ಯ ಜೀವಾನಾಂ ಯುಕ್ತತ್ವೇ ಅತಿ ಇತಿ ಅಂತ್ಯ ಭಿನ್ನೌ ಹರೌ ಭಕ್ತಿಯುಕ್ತ ಇತಿ ಫಲಂ. ಆದರೆ ಭಗವಂತನಿಂದ ಭಿನ್ನರಾಗಿದ್ದರೆ ಮಾತ್ರ ಭಕ್ತಿ ಮಾಡಬೇಕು. ಭಕ್ತಿಯಿಂದ ಮುಕ್ತಿ ಅಂದರೆ ಮೋಕ್ಷವನ್ನು ಪಡೆಯಬೇಕು ಎಂಬುದು ಸಿದ್ಧಾಂತವಾಗಿದೆ. ಅದನ್ನು ಸಾಧಿಸಿಕೊಳ್ಳುವ ಸಲುವಾಗಿ ಬಿಂಬ ಪ್ರತಿಬಿಂಬ ಭಾವವನ್ನು ಸೂರ್ಯಕಾರ್ಯವತ್ತು ಎಂಬ ಉಪಮ ತೋರಿಸಿ ನಮಗೆ ತಿಳಿಸುತ್ತಿದ್ದಾರೆ ಈ ಸೂತ್ರದಲ್ಲಿ. ಇಲ್ಲಿ ಪೂರ್ವಪಕ್ಷ ಹೇಳ್ತಾ ಇದ್ದಂದರೆ, ಪೂರ್ವಪಕ್ಷಸ್ತು ಪೃಥುಕುಪದೇಶಾದಿಚ್ಯತ್ರ ಜೀವೇಶ ಭೇದೋಕ್ತವಪಿ ಸರ್ವಚೇತನ ಸಮುದಾಯಸ್ಯ ಈಶತ್ವೇನ ಏಕೈಕಜೀವಸ್ಯ ಪರಮಾತ್ಮನಃ ಭೇದಾಭೇದಾಪಿ ಭೇದ ವಿರೋಧಾತ್. ಅನಂತ ಜೀವರಿದ್ದಾರೆ, ಪರಸ್ಪರ ಜೀವರಲ್ಲೂ ಸಹ ಎಲ್ಲರೂ ಚೇತನರಾಗಿದ್ದಾರೆ. ಆದ್ದರಿಂದ ಚೇತನರಾಗಿರುವುದರಿಂದ ಎಲ್ಲ ಜೀವರು ಸೇರಿದರೆ ಅವರೇ ಪರಬ್ರಹ್ಮ ಭಗವಂತ ಎನಿಸಿಕೊಳ್ಳುತ್ತಾ ಇದೆ. ಔಪಾಧಿಕ ಭೇದ ಸಚ ಸ್ವಾಭಾವಿಕ ಭೇದ ಕಾರ್ಯ ಪ್ರತಿಬಂಧಕತ್ವೇನ ಸ್ವಭಿನ್ನ ಸ್ವಸ್ಮಿನ್ ಭಕ್ತಿ ಅಯುಕ್ತ ಇತಿ. ಸಮುದಾಯದಿಂದ ಎಲ್ಲ ಜೀವರು ಒಟ್ಟಿಗೆ ಸೇರಿದಾಗ ಯಾರನ್ನು ಭಕ್ತಿ ಮಾಡಬೇಕು? ಭಕ್ತಿಯ ಅವಶ್ಯಕತೆಯೇ ಇಲ್ಲ. ನ ಚ ಭೇದೋ ಸಿದ್ಧ, ಭೇದ ಎಂಬತಕ್ಕಂಥದ್ದು ಸಿದ್ಧವೇ ಇಲ್ಲ. ಚೇತನತ್ವಾದ ಅಂಶತ್ವಾತ್ ಮತ್ಸ್ಯಾದಿವತಿ ಇತಿ ತತ್ಸಿದ್ಧೇಹಿ. ಇದನ್ನು ಹೇಗೆ ಸಿದ್ಧಿಸ್ತೀರಾ ಅಂತ ಕೇಳಿದರೆ, ಭಗವಂತನು ಚೇತನ, ನಾವು ಚೇತನರು, ಸಕಲ ಜೀವರು ಚೇತನ. ಆದ್ದರಿಂದ ಒಬ್ಬ ಚೇತನ ಇನ್ನೊಬ್ಬ ಚೇತನಲ್ಲಿ ಏಕೆ ಭಕ್ತಿ ಮಾಡಬೇಕು? ಸಮಾನ ಅಂಶವಿರುವುದರಿಂದ. ಮತ್ತು ಅವನು ಅನಾದಿ, ನಾವು ಅನಾದಿ.
ಅವನು ನಿತ್ಯ, ನಾವು ನಿತ್ಯ. ಆದ್ದರಿಂದ ಈ ಭಕ್ತಿ ಎಂಬತಕ್ಕಂಥದ್ದೇ ಕೂಡುವುದಿಲ್ಲ. ಬಿಂಬ ಪ್ರತಿಬಿಂಬಾಸು ಔಪಾದಿಕ ಅನಾದಿ ನಿತ್ಯತ್ವೇ ಜೀವೇ ಈಶಯೋ ನ ಯುಕ್ತ ಇತಿ. ಬಿಂಬ ಪ್ರತಿಬಿಂಬ ಭಾವ ಎಂಬತಕ್ಕಂಥದ್ದು ನಾವು ಏನು ವಿಭಜನೆ ಮಾಡಿಕೊಳ್ಳುತ್ತೇವೆ, ಇದು ಔಪಾದಿಕ ರೂಪವಾದದ್ದು. ಈ ಶರೀರ ನಿಮಿತ್ತಕವಾಗಿ ನಾವು ಹೇಳ್ತಾ ಇದ್ದೀವಿ. ಶರೀರ ಕಳೆದುಕೊಂಡಾಗ, ಅಂದರೆ ಸತ್ತು ಕೂಡಲೇ ಎಲ್ಲರೂ ಒಂದೇ ಬ್ರಹ್ಮರಾಗುತ್ತೇವೆ. ಆದ್ದರಿಂದ ಭಕ್ತಿ ಎಂಬತಕ್ಕಂಥದ್ದುವೇ ಯುಕ್ತವಲ್ಲ ಎಂಬ ನಮಗೆ ಬರತಕ್ಕಂಥ ಸಂಶಯಗಳನ್ನು ಪೂರ್ವಪಕ್ಷ ಎಂದು ಹೆಸರು. ಈ ರೀತಿಯಲ್ಲಿ ನಮಗೆ ಎರಡು ಥರ ಪೂರ್ವಪಕ್ಷ ಬಂದರೆ, ಸಿದ್ಧಾಂತಸ್ತು ಜೀವ ನ ಈಶ ಅಭಿನ್ನ ತತ್ ಪ್ರತಿಬಿಂಬತ್ವಾತ್. ಈ ಅನುಮಾನಕ್ಕೋಸ್ಕರವಾಗಿ ಶ್ರೀಮದಾನಂದ ತೀರ್ಥರು ಶ್ರೀ ವೇದವ್ಯಾಸರ ಅಭಿಪ್ರಾಯವನ್ನು ತೋರಿಸಿಕೊಂಡು ಅನುಮಾನವನ್ನು ಮಾಡುತ್ತಾರೆ. ಜೀವರು ಈಶೆಯಿಂದ ಅಭಿನ್ನರು ಅಲ್ಲ, ಅಂದರೆ ಭಿನ್ನರಾಗಿದ್ದಾರೆ. ಏನು ಇದಕ್ಕೆ ಹೇತು ಏನು ಅಂದರೆ, ತತ್ ಪ್ರತಿಬಿಂಬತ್ವಾತ್, ಎಲ್ಲರೂ ಪ್ರತಿಬಿಂಬರಾಗಿರುವುದರಿಂದ. ಈ ಚೇತನ ಅನಾದಿ ನಿತ್ಯತ್ವ ಎಂಬ ಸಾಧಾರಣ ಅಂಶವನ್ನು ಹಿಡಿದುಕೊಂಡು ಅವರು ಅಭಿನ್ನ ಮತ್ತು ಭೇದ ಅಂತ ಹೇಳಿದಾಗ, ಪ್ರತಿಬಿಂಬ ರೂಪ ಹೇತುಗಳಿಂದ ಸಕಲ ಜೀವರು ಭಿನ್ನರಾಗಿದ್ದಾರೆ ಎಂಬುದನ್ನು ಸಿದ್ಧಾಂತ ನಮಗೆ ತಿಳಿಸ್ಕೊಡ್ತಾ ಇದೆ. ಜೀವ ನಾಗೀಶ ಅಭಿನ್ನ ತತ್ ಪ್ರತಿಬಿಂಬತ್ವಾತ್. ಈಗ ಪ್ರತಿಬಿಂಬ ಅಂತ ಹೇಳಿದಾಗ ಪ್ರತಿಬಿಂಬದ ಲಕ್ಷಣ ನಾವು ತಿಳಿಯಬೇಕು. ಜೀವ ಮತ್ತು ಈಶ್ವರು ಬಿಂಬ ಪ್ರತಿಬಿಂಬ ಭಾವ, ಇದನ್ನು ತಿಳಿಕೋಸ್ಕರವಾಗಿ ಸೂರ್ಯಕಾಲಿವತ್ತು ಎಂಬತಕ್ಕಂಥದ್ದು ವೇದವ್ಯಾಸ ಸೂತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಯೋ ಯತ್ ಪ್ರತಿಬಿಂಬ ಸ ತೇನ ಅಭಿನ್ನ ನ ಭವತಿ ಯಥಾ ಸೂರ್ಯಕಾದಿ ಇತ್ಯನುಮಾನ ವಿರೋಧೇನ ಚೇತನತ್ವಾದೇಹೇ ಅಭೇದ ಸಾಧಕತ್ವಾತ್ ನ ಚ ಸಿದ್ಧೋ ಹೇತು. ನಾವು ಸೂರ್ಯಕಾದಿವತ್ತು ಉಪಮ ಎಂಬತಕ್ಕಂಥದ್ದು ಹೇಳಿರುವುದು ಯಾತಕ್ಕೋಸ್ಕರವಾಗಿ ಅಂದರೆ, ಪ್ರತಿಬಿಂಬರುದ್ದಾಗಿಯೇ ಜೀವರು, ಯಾರು ಪ್ರತಿಬಿಂಬರೋ ಅವರು ಬಿಂಬರಿಂದ ಭಿನ್ನರಾಗಿರುತ್ತಾರೆ ಎಂದು ತಿಳಿಯಬೇಕು. ಆದ್ದರಿಂದ ಬಿಂಬ ಪ್ರತಿಬಿಂಬದ ಮೊಟ್ಟಮೊದಲ ಲಕ್ಷಣ ಏನು? ಭಿನ್ನತೆಯನ್ನು ತಿಳಿಸಿಕೊಡೋದು ಹೊರತು ಅಭಿನ್ನತೆಯನ್ನು ತಿಳಿಸಿಕೊಡೋದಲ್ಲ. ಯೋ ಯತ್ ಪ್ರತಿಬಿಂಬ ಸ ತೇನ ಅಭಿನ್ನ ನ ಭವತಿ ಯಥ ಸೂರ್ಯಕಾದಿ ಅನುಮಾನ. ಸೂರ್ಯಕಾದಿವತ್ತು ಅಂದರೆ ಏನು? ಸೂರ್ಯನ ಪ್ರತಿಬಿಂಬ ನೀರಿನಲ್ಲಿ ನಾವು ಕಾಣುತ್ತೇವೆ, ಎಣ್ಣೆಯಲ್ಲಿ ಕಾಣುತ್ತೇವೆ, ಲೋಹದಲ್ಲಿ ಕಾಣುತ್ತೇವೆ, ಗಾಜಿನಲ್ಲಿ ಕಾಣುತ್ತೇವೆ. ಈ ಕಂಡಾಗ ಜೀವನ ಪ್ರತಿಬಿಂಬವನ್ನು ನಾವು ನೋಡ್ತಾ ಇದ್ದೀವಿ ಹೊರತು ಸೂರ್ಯನನ್ನೇ ಅಲ್ಲಿ ನೋಡುತ್ತಿಲ್ಲ. ಏಕೆಂದರೆ ಇಲ್ಲಿ ನಾವು ಕಾಣುತ್ತಿರುವ ಸೂರ್ಯನ ನೆರಳು, ಅಂದರೆ ಸೂರ್ಯನ ಛಾಯ ಅಥವಾ ಸೂರ್ಯನ ಪ್ರತಿಬಿಂಬ ಅಲ್ಲಾಡುತ್ತದೆ. ಸೂರ್ಯನು ಅಲ್ಲಾಡುತ್ತಿಲ್ಲ. ಸ್ಥಾನ ಪಲ್ಲಟವಾದರೆ ಇಡೀ ವಿಶ್ವವೇ ಪಲ್ಲಟವಾಗಿಬಿಡುತ್ತೆ. ಆ ಸೂರ್ಯನ ರಥದಲ್ಲಿ ಕುಳಿತು ಹೊರಟುತ್ತಿದ್ದಾನೆ. ಆ ಒಂದು ವೇಗ ಅದು ಕ್ಲುಪ್ತವಾಗಿರ್ತಕ್ಕಂಥದ್ದು. ನಾವು ನೀರಿನಲ್ಲಿ ನೋಡತಕ್ಕಂಥದ್ದು ಕೃತಕವಾಗಿರ್ತಕ್ಕಂಥ, ಔಪಾದಿಕವಾಗಿರ್ತಕ್ಕಂಥದ್ದು. ಆದ್ದರಿಂದ ಈ ಪ್ರತಿಬಿಂಬ ಎಂಬತಕ್ಕಂಥದ್ದು ಸೂರ್ಯನನ್ನು ನೆನೆಸುತ್ತಿದೆ ಹೊರತು ಇದೇ ಸೂರ್ಯನಲ್ಲ. ಹಾಗಾದರೆ ಈ ಪ್ರತಿಬಿಂಬ ರೂಪವಾದ ನೀರಿನಲ್ಲಿ ಕಾಣತಕ್ಕಂಥ ಸೂರ್ಯನಿಗೂ ಬಿಂಬಕ್ಕೂ ಏನು ನಾವು ಸಂಬಂಧವನ್ನು ನೋಡಬಹುದು ಅಂದರೆ, ಅದರಿಂದ ಭಿನ್ನವಾಗಿದೆ ಎಂಬುದನ್ನು ತಿಳಿಯಬೇಕು. ನಾವು ನೀರಿನಲ್ಲಿ ಕಾಣತಕ್ಕಂಥ ಸೂರ್ಯನ ಪ್ರತಿಬಿಂಬ ಸೂರ್ಯನಿಂದ ಭಿನ್ನವಾಗಿದೆ. ಅದರಂತೆ ಭಗವಂತನಿಂದ ಸಕಲ ಜೀವರು ಭಿನ್ನರಾಗಿದ್ದಾರೆ. ಯಥಾ ಸೂರ್ಯಕಾದಿವತಿ ಅನುಮಾನ ವಿರೋಧೇನ ಚೇತನತ್ವಾದೇಹೇ ಅಭೇದ ಸಾಧಕತ್ವಾತ್. ಚೇತನ ಅಂತ ಹೇಳಿಬಿಟ್ಟು ನೀವು ಅಭೇದವನ್ನು ಸಾಧನೆ ಮಾಡುವುದಕ್ಕೆ ಸಾಧ್ಯವಿಲ್ಲ.
ಎಲ್ಲರೂ ಭಿನ್ನರಾಗಿರುವುದರಿಂದ. ಹೇಗೆ? ಪ್ರತಿಬಿಂಬ ರೂಪರಾಗಿರುವುದರಿಂದ. ಆದ್ದರಿಂದ ನೀವು ಹೇಳಿರ್ತಕ್ಕಂಥ ಹೇತು ಏನಿದೆ ಅಸಿದ್ಧವಾದುದು. ಜೀವಸ್ಯಾಪಿ ಈಶ್ವರ ಸ್ವರೂಪಾಂಶತ್ವೇ ಮತ್ಸ್ಯಾದಿ ಸಾಮ್ಯ ಪರಸ್ಯ ಜ್ಞಾನ ಐಶ್ವರ್ಯಾದಿ ವಿಶೇಷ ಪ್ರಸಂಗ ರೂಪಯುಕ್ತಂ ರೂಪಂ ಪ್ರತಿರೂಪೋಪಭೋವಾಯತಿ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಹೇಳಿದ್ದಾರೆ. ಶ್ರುತಿಯಲ್ಲಿ ತಿಳಿಸಿದೆ. ಯಾವುದು ಭಗವಂತನ ಸ್ವರೂಪಾಂಶವೋ ಅದು ಭಗವಂತನಿಗೆ ಎಲ್ಲ ಐಶ್ವರ್ಯದಿಂದ ತುಂಬಿರುತ್ತದೆ. ಯಾವುದು ಭಿನ್ನಾಂಶವೋ ಅದರಲ್ಲಿ ಭಗವಂತನ ಜ್ಞಾನ ಐಶ್ವರ್ಯಗಳು ಕೂಡಿರುವುದಿಲ್ಲ. ಭಗವಂತನ ಜ್ಞಾನ, ಭಗವಂತನ ಗುಣ ಭಿನ್ನಾಂಶವಾಗಿದ್ದಲ್ಲಿ ಅಂದರೆ ಆ ಜೀವರಲ್ಲಿ ನಾವು ಕಾಣಲು ಸಾಧ್ಯವಿಲ್ಲ. ಕೇವಲ ಚೇತನ ಸಾಧಾರಣ ಧರ್ಮವನ್ನು ನೋಡಬಹುದೇ ಹೊರತು ಬಿಂಬನಲ್ಲಿರ್ತಕ್ಕಂಥ ಐಶ್ವರ್ಯಾದಿ ಸ್ವರೂಪಾಂಶಗಳು ಕೇವಲ ಮತ್ಸ್ಯಾದಿಗಳಲ್ಲಿ ಕಾಣಬಹುದು. ಮತ್ಸ್ಯ ದಶರೂಪಗಳು, ಅನಂತ ರೂಪಗಳು ಭಗವಂತನ ಸ್ವಾಂಶಗಳು, ಅಂದರೆ ಅದರಿಂದ ಅಭಿನ್ನವಾದುದು. ಆದರೆ ಎಲ್ಲ ಜೀವರು ಭಿನ್ನರಾದರಿಂದ ಪ್ರತಿಬಿಂಬ ರೂಪರಾಗಿದ್ದಾರೆ. ಭಿನ್ನಾಂಶ ಪ್ರತಿಬಿಂಬರಾಗಿರುವುದರಿಂದ ಎಲ್ಲ ಜೀವರು ಭಿನ್ನರು ಮತ್ತು ಭಗವಂತನ ಗುಣವನ್ನು ಚೇತನತ್ವರಾಗಿದ್ದರೂ ಸಹ ಭಗವಂತನಲ್ಲಿರತಕ್ಕಂಥ ಸ್ವಾತಂತ್ರ್ಯ ರೂಪದಿಂದ ತುಂಬಿರತಕ್ಕಂಥ ಚೇತನತ್ವ ಜೀವರಲ್ಲಿ ಇಲ್ಲ. ಜೀವರಲ್ಲಿರ್ತಕ್ಕಂಥ ಚೇತನತ್ವ ಎಂಥದ್ದು? ಪರಾಧೀನ, ಪರಾಕಾಷ್ಠ, ಅಸ್ವಾತಂತ್ರ್ಯ ಅಧೀನತ್ವ ಇರತಕ್ಕಂಥದ್ದು. ಜೀವಸ್ಯಾಪಿ ಈಶ್ವರ ಸ್ವರೂಪಾಂಶತ್ವೇ ಮತ್ಸ್ಯಾದಿ ಸಾಮ್ಯ ಪರಸ್ಯ ಜ್ಞಾನ ಐಶ್ವರ್ಯಾದ ವಿಶೇಷ ಪ್ರಸಂಗ ರೂಪಯುಕ್ತಿಯ ರೂಪಂ ಪ್ರತಿರೂಪೋಪಭೂವ ಇತಿ ಶ್ರುತ್ಯ ಬಹವಃ ಸೂರ್ಯಕಃ ಯದ್ವತ್ ಸೂರ್ಯಸ್ಯ ಸದೃಶ ಜಲೆ ಇತಿ ಸ್ಮೃತ್ಯ ಚ ತತ್ಸಿದ್ಧೇಹೇ. ನೀರಿನಲ್ಲಿ ಕಾಣತಕ್ಕಂಥ ಸೂರ್ಯನ ಬಿಂಬ ಸೂರ್ಯನಿಂದ ಭಿನ್ನವಾಗಿದೆ. ಸೂರ್ಯನಲ್ಲಿರ್ತಕ್ಕಂಥ ಗುಣ ಸ್ಥಾನಪಲ್ಲಟ ಆಗತಕ್ಕಂಥದ್ದು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ನಚ ಅನಾದಿನಿತ್ಯ ಔಪಾದಿಕ ಪ್ರತಿಬಿಂಬತ್ವ ಅಯೋಗ ಪೃಥೋಪದೇಶಾತ್. ಮತ್ತು ಜೀವ ಅವನ ಶರೀರವೇ ಉಪಾಧಿ, ಅಂದರೆ ಯಾವ ಸ್ವರೂಪ ಶರೀರ ಉಪಾಧಿಯಾಗಿದೆ. ಇಲ್ಲಿ ಜಲವನ್ನು ಉಪಾಧಿಯನ್ನಾಗಿ ನೋಡಿಕೊಂಡು ಸೂರ್ಯನ ಪ್ರತಿಬಿಂಬವನ್ನು ನೋಡಿದಾಗ ಜಲ ಅಲ್ಲಾಡಿದಾಗ ಪ್ರತಿಬಿಂಬ ಅಲ್ಲಾಡುವುದನ್ನು ಕಂಡುಕೊಳ್ಳುತ್ತೇವೆ. ಇದರ ಅರ್ಥವೇನು? ಔಪಾಧಿಕವಾಗಿ ಅಂದರೆ ಜಲವನ್ನು ನಾವು ಅಲ್ಲಾಡಿದಾಗ ತರಂಗಗಳಿಂದ ಚಲಿಸಿದಾಗ ಪ್ರತಿಬಿಂಬದ ಚಲನೆ ಕಾಣುತ್ತೇವೆ. ಈ ಪ್ರತಿಬಿಂಬ ಸೂರ್ಯನಿಂದ ಭಿನ್ನವಾದದ್ದು ಮತ್ತು ಔಪಾಧಿಕವಾದುದು. ಅಂದರೆ ಆ ಜಲದ ತರಂಗಗಳಿಂದ ಆ ಸ್ಥಾನ ಪಲ್ಲಟ ಅಲ್ಲಾಡುವಿಕೆಯನ್ನು ಕಾಣಿಕೊಳ್ಳುತ್ತೇವೆ. ಅದರಂತೆ ಭಗವಂತ ಬಿಂಬ, ಎಲ್ಲರೂ ಪ್ರತಿಬಿಂಬರು ಜೀವರು. ಅವರಲ್ಲಿ ಉಪಾಧಿ ಅಂದರೆ ಅವರ ಸ್ವರೂಪ ಶರೀರದಲ್ಲಿರ್ತಕ್ಕಂಥ ಗುಣಗಳೇ ವ್ಯಕ್ತವಾಗುತ್ತದೆ. ಸ್ಥಾನ ಪಲ್ಲಟವಾದಂತೆ ತರಂಗಗಳಂತೆ ಜೀವರಲ್ಲಿರ್ತಕ್ಕಂಥ ಗುಣಗಳು ಪ್ರತಿಬಿಂಬದಲ್ಲಿ ಕಾಣಿಸಿಕೊಳ್ಳುತ್ತದೆ. ಅದು ಬಿಂಬನ ಲಕ್ಷಣವಲ್ಲ. ಹಾಗಾದರೆ ಬಿಂಬ ಪ್ರತಿಬಿಂಬದ ಏನು ನಾವು ತಿಳಿಯಬೇಕು? ಬಿಂಬ ಎಂಬುದು ಪ್ರತಿಬಿಂಬದಿಂದ ಭಿನ್ನವಾಗಿದೆ ಮತ್ತು ತದ್ ಸಾದೃಶ್ಯವಾಗಿದೆ, ತದ್ ಅಧೀನವಾಗಿದೆ ಎಂದು ಮಾತ್ರ ತಿಳಿಯಬೇಕು. ಹೀಗೆ ತಿಳಿಯುವುದರಿಂದ ತದ್ಗುಣ ಸಾರಸ್ತ್ವಂ ಎಂಬ ಬ್ರಹ್ಮಸೂತ್ರ ಭಾಷ್ಯ, ಸ್ವಾಜ್ಯೇ ಸೃಷ್ಟಿರಾಹೈಹಿ ಎಂಬ ಸೂತ್ರ ಇತ್ಯಾದಿಗಳಲ್ಲಿ ಉಕ್ತವಾಗಿರತಕ್ಕಂಥದ್ದು ಭಿನ್ನ. ಭಗವಂತನೇ ಸ್ವಪ್ನವನ್ನು ಸೃಷ್ಟಿಸುತ್ತಾನೆ, ಯಾವ ಮನುಷ್ಯರು ಸೃಷ್ಟಿಸಲು ಸಾಧ್ಯವಿಲ್ಲ. ಈ ವೃತ್ತಿ
ಬಿಂಬನಲ್ಲಿ ನಾವು ಕಾಣಲು ಸಾಧ್ಯವಿಲ್ಲ. ತದ್ಗುಣ ಸಾರತ್ವ ಎಂಬತಕ್ಕಂಥದ್ದು ಕೇವಲ ಭಗವಂತನ ಅಪ್ರಾಕೃತ ಗುಣಮಯಿ. ಆದರೆ ಸಕಲ ಜೀವರು ಪ್ರಕೃತಿಯಿಂದ ಬಂಧಿತರಾಗಿದ್ದಾರೆ. ಆದ್ದರಿಂದ ಭಗವಂತನ ಗುಣಗಳನ್ನು, ಅಪ್ರಾಕೃತ ಗುಣಗಳನ್ನು ಪ್ರಾಕೃತವಾದ ಜೀವರಲ್ಲಿ ಕಾಣಲು ಸಾಧ್ಯವಿಲ್ಲ, ಕಾಣಬಾರದು ಎಂಬುದು ಬ್ರಹ್ಮಸೂತ್ರವೇ ನಮಗೆ ತಿಳಿಸಿಕೊಡ್ತಾ ಇದೆ. ಇಚ್ಛಾದೋಕ್ತೈ ಭಿನ್ನತ್ವಾತ್ ತದಧೀನತ್ವಾತ್ ತತ್ಸಾದೃಶ್ಯೇರೇವ ಧರ್ಮ ಪ್ರತಿಬಿಂಬತ್ವ ಉಪಗಮಾದ್ ಇತಿ. ಸೂರ್ಯಕಾದಿವತು ಉಪಮ ಎಂಬತಕ್ಕಂಥದ್ದು ಹೇಳಿದ್ದರಿಂದ ಭಗವಂತನ ಬಿಂಬ, ಜೀವರು ಪ್ರತಿಬಿಂಬರು. ಪ್ರತಿಬಿಂಬ ಮತ್ತು ಬಿಂಬ ಎಂಬತಕ್ಕಂಥದ್ದು ನಿತ್ಯ ಮತ್ತು ಚೇತನರಾಗಿದ್ದಾರೆ. ಭಗವಂತ ಸ್ವತಂತ್ರನಾಗಿದ್ದಾನೆ, ಅವನ ಸ್ವತಂತ್ರನಾಗಿದ್ದಾನೆ, ಅವನ ಅಧೀನದಲ್ಲಿದ್ದಾನೆ ಮತ್ತು ಅವನ ಸಾದೃಶ್ಯದಲ್ಲಿದೆ. ಆದ್ದರಿಂದ ಅಪ್ರಾಕೃತನಾದ ಭಗವಂತನ ಪ್ರಸಾದದಿಂದಲೇ ಪ್ರಾಕೃತದಲ್ಲಿ ಬಂಧನದಲ್ಲಿರತಕ್ಕಂಥ ಜೀವರು ಭಕ್ತಿಯನ್ನು ಮಾಡುವುದರಿಂದ, ಭಗವಂತನ ಸೇವಿಸುವುದರಿಂದ ತಮ್ಮ ಬಂಧನವನ್ನು ಕಳೆದುಕೊಂಡು, ಅಂದರೆ ದುಃಖವನ್ನು ಹೋಗಲಾಡಿಸಿಕೊಂಡು ತಮ್ಮ ಸ್ವರೂಪಭೂತವಾದ ಐಶ್ವರ್ಯ ಅಂದರೆ ಸುಖವನ್ನು ಹೊಂದಬಹುದು. ಆದ್ದರಿಂದ ಭಕ್ತಿ ಎಂಬತಕ್ಕಂಥ ಅವಶ್ಯಕವಾಗಿ ಮಾಡಬೇಕು. ಭಕ್ತಿಯನ್ನು ಸಾಧಿಸೋಕ್ಕೋಸ್ಕರವಾಗಿ ಬಿಂಬ ಪ್ರತಿಬಿಂಬ ನಾವು ಸಂಬಂಧವನ್ನು ತಿಳಿಯಬೇಕು. ಮುಖ್ಯವಾಗಿ ಬಿಂಬ ಪ್ರತಿಬಿಂಬದಿಂದ ಭಗವಂತನ ಭಿನ್ನರಾಗಿದ್ದೇವೆ ಅಂತ ತಿಳಿಯಬೇಕು. ಎರಡನೇದಾಗಿ ಅಧೀನದಲ್ಲಿದ್ದೇವೆ ಅಂತ ತಿಳಿಯಬೇಕು. ಮೂರನೇದಾಗಿ ಕಿಂಚಿತ್ ಸಾದೃಶ್ಯ ನಮ್ಮಲ್ಲಿ ಇದೆ ಅಂತ ತಿಳಿಯಬೇಕು. ಯಾವುದು ಕಿಂಚಿತ್ ಸಾದೃಶ್ಯ? ಚೇತನತ್ವ ಎಂಬತಕ್ಕಂಥದ್ದು, ಸ್ವಾಧೀನ ಪರಾಧೀನ ಎಂಬತಕ್ಕಂಥದ್ದು, ಸ್ವತಂತ್ರ ಪಾರತಂತ್ರವನ್ನು ತಿಳಿಸ್ತಾ ಇದೆ. ಭಿನ್ನವಾಗಿರ್ತಕ್ಕಂಥದ್ದು ಭಗವಂತ ಅಪ್ರಾಕೃತ ಚಿದಾನಂದ, ನಾವು ಪ್ರಾಕೃತಮಯಿ ಬಂದಿಗಳು. ನಮ್ಮಲ್ಲಿ ಅಪ್ರಾಕೃತವಿದೆ, ಆದರೆ ಲಿಂಗ ದೇಹದಿಂದ ಬಂದಿಯಾಗಿದ್ದೇವೆ, ಸಂಸಾರದಿಂದ ಬಂದಿಯಾಗಿದ್ದೇವೆ. ಈ ಬಂಧನ ಎಂಬುದು ನಮಗೆ ಸತ್ಯವಾಗಿದೆ. ಸತ್ಯ ಬಂಧನದಿಂದ ತಿಳಿದುಕೊಂಡಾಗ ಅದು ಬಿಡುಗಡೆಗೆ ಪ್ರಯತ್ನ ಮಾಡಬಹುದು. ಯಾರಿಗೆ ನಮ್ಮ ಬಂಧವೇ ಇಲ್ಲ ಅಂತ ತಿಳಿದುಕೊಂಡರೆ ಅದು ಭ್ರಮೆಯಲ್ಲಿ ಕೇವಲ ದುಃಖವನ್ನೇ ಹೊಂದಬೇಕಾಗುತ್ತದೆ. ಅದುಃಖಮಿತ ಸರ್ವೇ ಜೀವಾಯೇವ ದುಃಖಿನಃ ತೇಷಾಂ ದುಃಖ ಪ್ರಹರಣಾರ್ಥಂ ಶ್ರುತಿರೇವ ಪ್ರವರ್ತತೆ ಎಂಬ ಅನಂತಾನಂತ ಶ್ರುತಿಗಳು ಬಲದಿಂದ ಬಿಂಬ ಪ್ರತಿಬಿಂಬದಲ್ಲಿ ಈ ಮೂರು ಪ್ರಾಧಾನ್ಯ ಲಕ್ಷಣವನ್ನು ತಿಳಿದುಕೊಂಡು ಭಗವಂತನ ಭಕ್ತಿಯನ್ನು ಮಾಡಬೇಕು ಎಂಬುದೇ ಶ್ರೇಷ್ಠವಾದ ಉಪಾಯ. ಇದನ್ನು ಶ್ರೀ ಪುರಂದರದಾಸರು ಅಕ್ರೂರ ವರದ, ಅಂಬರೀಷ ವರದ ಎಂಬತಕ್ಕಂಥ ಹಾಗೆ 10 ಜನ ವರದರನ್ನು ಆ ಜೀವರ ಪ್ರಕರಣ ರೂಪವಾಗಿ ಸಾತ್ವಿಕ ಜನರ ಭಕ್ತಿಯ ವಿಶೇಷತೆಯನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಮಗೆ ಮೊದಲಿಗೆ ತಿಳಿಯಬೇಕಾದೇನು? ಇವರೆಲ್ಲರೂ ಅತ್ಯಂತ ಸಾಧುಗಳು, ಭಕ್ತಿ ಉಳ್ಳತಕ್ಕಂಥವರು, ಭಗವಂತನಲ್ಲಿ ಭಕ್ತಿಯನ್ನು ಮಾಡಿದಂಥವರು. ಇವರಿಗೆ ವರದರು ಎಂದ ಹೆಸರು. ಪ್ರತಿಯೊಬ್ಬರ ಭಕ್ತಿಯೂ ವಿಭಿನ್ನವಾಗಿರುತ್ತದೆ. ಎಲ್ಲರಿಗೂ ಸ್ವಾಮಿ ಕೇವಲ ಭಗವಂತ, ಅವನೇ ಪುರಂದರ ವಿಠಲ ಎಂಬುದನ್ನು ತೋರಿಸ್ಕೋಸ್ಕರವಾಗಿ 10 ಜನ ವರದರನ್ನು ನಮಗೆ ಹೆಸರಿಸಿದ್ದಾರೆ. ಇಂತಹ ವಿಶೇಷ ಜ್ಞಾನವನ್ನು ಒದಗಿಸುವ ಪುರಂದಾಸರಿಗೆ ಅನಂತಾನಂತ ನಮಸ್ಕಾರವನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ವಿಠಲಿಗೆ ಭೂಯಿಷ್ಟಾಂತ ನಮ್ಮ ಮುಕ್ತಿ ಬಿದೇಮ ಎಂದು ಹೇಳಿ, ಈ ಜ್ಞಾನ ನಮಗೆ ಸಂಪನ್ನವಾದದ್ದು ಯಾವುದರಿಂದ ಅಂದರೆ ನಮ್ಮ ಮನುಷ್ಯ ಜನ್ಮದಲ್ಲಿ ಇರುವುದರಿಂದ ಸಾಧ್ಯವಾಯಿತು. ಮನುಷ್ಯ ಜನ್ಮಕ್ಕೆ ಕಾರಣವಾದ ನಮ್ಮ ತಂದೆ ತಾಯಿ ಉಪಕಾರ ಸ್ಮರಣೆ ಅವಶ್ಯಕವಾಗಿ ಮಾಡಬೇಕಾದುದು. ತಂದೆ ತಾಯಿ ಇರುವಿಕೆಗೆ ನೆರವಾದ ಗುರು ಹಿರಿಯರ ಸ್ಮರಣೆ ಅವಶ್ಯಕವಾದುದು.
ಇವರಲ್ಲಿ ನಿಂತ ತತ್ವಾಭಿಮಾನಿ ದೇವತೆಗಳು ಈ ಜ್ಞಾನವನ್ನು ನಮಗೆ ಪ್ರಸಾರ ಮಾಡುವ ಮೂಲಕ ಅವರು ವಿಶೇಷ ಅನುಗ್ರಹವನ್ನು ತೋರಿಸಿದ್ದಾರೆ. ಅವರು ಸ್ಮರಣೆಯನ್ನು ಮಾಡತಕ್ಕಂಥದ್ದು ಭಾರತೀಯ ಪತಿಸಿ ಮುಖ್ಯ ಪ್ರಾಣದೇವರು ಭಗವಂತನ ಆಜ್ಞೆಯಿಂದ ಎಲ್ಲ ಜೀವರಲ್ಲೂ ನಿಂತು ಜ್ಞಾನ ಪ್ರಸಾರ ಮಾಡುತ್ತಿದ್ದಾರೆ. ಆದ್ದರಿಂದ ಅವರ ವಿಶೇಷ ಅನುಗ್ರಹವನ್ನು ನಾವು ಚಿಂತಿಸಲೇಬೇಕು. ಆದರೆ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರವಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಆ ಭಗವಂತನಿಗೆ ಅವನೇ ನಮ್ಮ ಬಿಂಬ. ನಾವು ಇಷ್ಟು ಪ್ರತಿಬಿಂಬ ಭಾವನೆ ಯಾಕೆ ನೋಡ್ತಾ ಇದ್ದೀವಿ ಅಂದರೆ ಭಗವಂತ ಎಲ್ಲೂ ಇಲ್ಲ, ನಮ್ಮಲ್ಲೇ ಇದ್ದಾನೆ, ಬಿಂಬರೂಪನಾಗಿ ಹೃದಯದಲ್ಲಿದ್ದಾನೆ. ಅವನನ್ನು ಓಲೈಸಿಕೊಳ್ಳಬೇಕೆಂದರೆ ಮೊಟ್ಟಮೊದಲು ನಾವು ಅವನಿಂದ ಭಿನ್ನವಾಗಿದ್ದೇವೆ, ಅವನ ಅಧೀನದಲ್ಲಿದ್ದೇವೆ ಮತ್ತು ಅವನ ಕಿಂಚಿತ್ ಸಾದೃಶ್ಯವನ್ನು ಹೊಂದಿದ್ದೇವೆ ಎಂಬುದನ್ನು ತಿಳಿದುಕೊಂಡಾಗ ಭಕ್ತಿ ಎಂಬುದು ಜಾಗೃತವಾಗುತ್ತದೆ. ಭಕ್ತಿ ಹುಟ್ಟುವುದಿಲ್ಲ, ಇದ್ದ ಭಕ್ತಿ ಜಾಗೃತವಾಗುತ್ತದೆ. ಇದು ಸಜ್ಜನರಲ್ಲಿ ಎಂಬುದೇ ಮುಖ್ಯ ತಾತ್ಪರ್ಯ. ಆದ್ದರಿಂದ ನಮ್ಮ ಬಿಂಬರೂಪಿ ಭಗವಂತನಿಗೆ ಭೂಯಿಷ್ಟಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಟಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಟಾಂತೆ ನಮ ಉಕ್ತಿಮಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.